ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್, ಎರಡನೇ ದಿನ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೇನುರಾನ್ ಮುತ್ತುಸ್ವಾಮಿ ಅವರಿಂದ ಅದ್ಭುತವಾದ 100 ಕೂಡ ಬಂತು. ಸೊ ಇದರೊಂದಿಗೆ ತುಂಬಾ ರನ್ಸನ್ನು ಹೊಡಿತಾರೆ ಸೌತ್ ಆಫ್ರಿಕಾ. ಸೊ ಇನ್ಫ್ಯಾಕ್ಟ್ ಮಾರ್ಕೋ ಯಾನ್ಸನ್ ಅವ್ರಿಗೂ ಕೂಡ ಒಂದು 100 ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಸೌತ್ ಆಫ್ರಿಕಾ. ಅದ್ಭುತವಾಗಿ ರನ್ಸನ್ನು ಕೂಡ ಕಲೆ ಹಾಕ್ತಾರೆ. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಸಣ್ಣದಾಗಿ. ಅದಕ್ಕೆ ಮುಂದೆ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ 6 ವಿಕೆಟ್ ಕಳ್ಕೊಂಡಿದ್ರು ಸೌತ್ ಆಫ್ರಿಕಾ 247ಕ್ಕೆ. ಸೊ ಇವತ್ತು ಅಲ್ಲಿಂದ ಮ್ಯಾಚನ್ನು ಆರಂಭ ಮಾಡ್ತಾರೆ. ಸೇನುರಾನ್ ಮುತ್ತುಸ್ವಾಮಿ ಮತ್ತು ವ್ಯಾರಿಯನ್ ಅವರಿಂದ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಆ ಪಾರ್ಟ್ನರ್ಶಿಪ್ ಮುಖಾಂತರ ಇವತ್ತಿನ ಮೊದಲ ಸೆಷನ್ ಸೌತ್ ಆಫ್ರಿಕಾ ಕಡೆಗೇನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಮುತ್ತುಸ್ವಾಮಿ ಅದ್ಭುತವಾಗಿ ಆಡ್ತಾಯಿದ್ರು, 50 ಕೂಡ ಕಂಪ್ಲೀಟ್ ಮಾಡ್ತಾರೆ. ಹಾಗೆಯೇ ವೆರೆನ್ ಕೂಡ 45 ರನ್ ಗಳಿಸಿ ಔಟ್ ಆಗ್ತಾರೆ. ಆಮೇಲೆ 88 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಎಂಡ್ ಮಾಡ್ತಾರೆ ರವೀಂದ್ರ ಜಡೇಜಾ ಅವರು ಮುತ್ತುಸ್ವಾಮಿ ವೆರೆನ್ ಅವರ ವಿಕೆಟನ್ನು ಪಡೆಯುವ ಮುಖಾಂತರ. ಸೊ ಇನ್ನಾದರೂ ಆಲ್ಔಟ್ ಆಗ್ತಾರೆ ಅಂತ ಹೇಳುವಷ್ಟರಲ್ಲಿ ಮಾರ್ಕೋ ಯಾನ್ಸನ್ ಮತ್ತು ಮುತ್ತುಸ್ವಾಮಿ ಅವರಿಂದ ಒಂದು ಡೆಡ್ಲಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅಗ್ರೆಸರ್ ಆಗಿದ್ದರು ಈ ಪಾರ್ಟ್ನರ್ಶಿಪ್ನಲ್ಲಿ ಅಂದರೆ ಇವರು ಯಾನ್ಸನ್ ಅವರು. ಸೊ ರನ್ ಬಾಲ್ ಇನ್ನಿಂಗ್ಸ್ ಇವತ್ತು ಅವ್ರದ್ದು ಅಂತಲೇ ಹೇಳ್ಬೋದು. ಸೊ ಅದ್ಭುತವಾದ 100 ಬರುತ್ತೆ ಇದೆಲ್ಲದರ ನಡುವೆ ಸೇನುರಾನ್ ಮುತ್ತುಸ್ವಾಮಿ ಅವರಿಂದ. 109 ರನ್ ಗಳಿಸ್ತಾರೆ ಅವರು. 206 ಬಾಲ್ನಲ್ಲಿ 10 ಬೌಂಡ್ರಿ ಹಾಗೂ 2 ಸಿಕ್ಸ್ ಇತ್ತು. ಕೊನೆಗೂ ಸಿರಾಜ್ ಅವ್ರಿಗೆ 109 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಇನ್ನೊಂದು ಕಡೆ ಮಾರ್ಕೋ ಯಾನ್ಸನ್ ಬಿಗ್ ಹಿಟ್ಸ್ಗಳನ್ನು ಹೊಡಿತಾ ಇದ್ರು. ಯಾಕಂದರೆ 7 ಸಿಕ್ಸ್ ಹೊಯ್ದಿತ್ತು ಅವರ ಇನ್ನಿಂಗ್ಸ್ನಲ್ಲಿ. 6 ಬೌಂಡ್ರಿ ಹಾಗೂ 7 ಸಿಕ್ಸ್ ಸಹಿತ 93 ರನ್ನನ್ನು ಕಲೆ ಹಾಕ್ತಾರೆ. ಸೊ ನಂಬರ್ 9 ಬಂದಿದ್ರು ಇವತ್ತು ಅವರು. ನಂಬರ್ 9 ಬಂದರೂ ಕೂಡ 93 ರನ್ಗಳ ಕೊಡುಗೆಯನ್ನು ತಂಡಕ್ಕೆ ಕೊಡ್ತಾರೆ. ಸೊ ಇದರೊಂದಿಗೆ 93 ರನ್ ಹೊಡೆದು ಔಟ್ ಆಗ್ತಾರೆ ಅವರು ಕೂಡ. 100 ಮಿಸ್ ಆಗುತ್ತೆ. ಸೊ ಇದರೊಂದಿಗೆ ಸೌತ್ ಆಫ್ರಿಕಾ ಅಂತೂ ಇಂತೂ 489ಕ್ಕೆ ಆಲ್ಔಟ್ ಆಗ್ತಾರೆ. ಆಲ್ಮೋಸ್ಟ್ 500 ರೀಚ್ ಆದರು ಅಂತಲೇ ಹೇಳ್ಬೋದು. ಸೊ ಒಂದೊಳ್ಳೆ ಮೈಲಿಗಲ್ಲೇನೇ ಇದು ಅವ್ರಿಗೂ ಕೂಡ. ಸೊ ಸುಮಾರು ವರ್ಷಗಳಾದಮೇಲೆ 489 ಕಲೆ ಹಾಕ್ತಾ ಇರೋದು ಇಂಡಿಯಾ ಪಿಚ್ನಲ್ಲಿ. ಸೊ ಹಾಗಾಗಿ ಖುಷಿಯಾಗಿರ್ತಾರೆ. ಕುಲ್ದೀಪ್ ಯಾದವ್ 4 ವಿಕೆಟ್, ಬುಮ್ರಾ, ಸಿರಾಜ್ ಹಾಗೆಯೇ ರವೀಂದ್ರ ಜಡೇಜಾ 2 ವಿಕೆಟನ್ನು ಪಡಿತಾರೆ. ಇದರೊಂದಿಗೆ 490 ರನ್ ಹೊಡೆದು ಲೀಡ್ ಮಾಡಬೇಕಾಗುತ್ತೆ ಭಾರತ. ಇದಕ್ಕೆ ರೆಸ್ಪಾನ್ಸ್ ಆಗಿ ಬ್ಯಾಟಿಂಗ್ ಬರ್ತಾರೆ. 6 ಓವರ್ ಆಡಿದ್ದಾರೆ ಅಷ್ಟೇ. 9 ರನ್ ಆಗಿದೆ ಭಾರತದ್ದು. 1 ವಿಕೆಟ್ ಕೂಡ ಬಿದ್ದಿಲ್ಲ. ಸೊ 9ಕ್ಕೆ 0ನಲ್ಲಿದೆ. ಇನ್ನೂ ಕೂಡ 480 ರನ್ ಟ್ರಯಲ್ನಲ್ಲಿದೆ. ಇನ್ನು 3 ದಿನದ ಆಟ ಬಾಕಿ ಇದೆ. ತುಂಬಾ ಕಷ್ಟ ಇದೆ. ಸೊ ವಿನ್ ಆಗೋದು ಇಲ್ಲಿಂದ. ಯಾಕಂದರೆ ತುಂಬ ಲೀಡ್ ಮಾಡಿಕೊಂಡು ಅವ್ರಿಗೆ ಬ್ಯಾಟಿಂಗ್ ಕೊಟ್ಟು ಅದರಲ್ಲೇ ಆಲ್ಔಟ್ ಮಾಡಿದ್ರೇ ಒಂದು ಚಾನ್ಸ್ ಅಂತಲೇ ಹೇಳಬೇಕು. 4th ಇನ್ನಿಂಗ್ಸ್ ತನಕನೂ ಹೋದರೆ ಡ್ರಾ ಆಗಿಬಿಡುತ್ತೆ ಅಂತ ಅನಿಸ್ತಾ ಇದೆ ಈ ಪಂದ್ಯ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಸೊ ಇಂಡಿಯಾ ಇನ್ ಕೇಸ್ ಒಂದು 150 ಹೀಗೆ ಲೀಡ್ ಮಾಡಿ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟು ಆಲ್ಔಟ್ ಮಾಡಿದ್ರೆ ಒಂದು ವಿನ್ ಆಗೋ ಚಾನ್ಸ್ ಇದೆ. ಇಲ್ಲಾಂದರೆ ಡ್ರಾ ಆಗಿಬಿಡುತ್ತೆ ಪಂದ್ಯ. ಸೊ ಹೀಗೆ ನಿಂತಿದೆ ಪಂದ್ಯ. ಸೌತ್ ಆಫ್ರಿಕಾ ಅವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಆಡಿದ್ದರಿಂದ ಹೀಗೆಲ್ಲ ಪರಿಸ್ಥಿತಿ ಇವಾಗ ಎದುರಾಗಿದೆ. ಸೊ ನೋಡೋಣ, ಇನ್ನು 3 ದಿನ ಇದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ನಾಳೆ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾಳೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರೆ ಭಾರತ ಕಡೆನೇ ಇನ್ನೂ ಕೂಡ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.